ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 5:30. ಇಷ್ಟು ಬೇಗ ಯಾಕೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನಮ್ಮ ಪ್ರಮೋದವ್ರು ಇವಾಗ ಮಡಿಕೇರಿ ಹೊರಟಿದ್ದಾರೆ. ಹಾಗೆ ಯೂಜೋ ಈ ಸೈಡ್ ತಿರ್ಮೇಟ್ ಎಂದು ಒಂದ್ಸರಿ ಮಡಿಕೇರಿಗೆ ಹೋಗಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವ್ರಿಗೆ ಬೀಳ್ಕೊಡುಗೆ ಕೊಡೋಣ ಅಂತ ಎಲ್ಲರೂ ಮನೇಲಿ ಎದ್ದಿದ್ದೀವಿ. ಶ್ರೇಯಾಂಶ್ ಮಾತ್ರ ಮಲಗಿದ್ದಾನೆ. ಅವನು ಎದ್ಬಿಟ್ಟು ಕೇಳ್ತಾನ ಇಲ್ವಾ ಇವ್ರನ್ನ ಗೊತ್ತಿಲ್ಲ, ನೋಡಬೇಕು. ಹೆಂಗೆ ಅನಿಸ್ತದೆ? ಚೆನ್ನಾಗಿ ಅನಿಸ್ತಿದೆಯಾ? ಖುಷಿ ಆಗ್ತಿದೆ ಹೋಗೋಕ್ಕೆ? ಗೈಸ್, ಇವಾಗ ಪ್ರಮೋದ್ ಅವ್ರು ಹೊರಟಿದ್ದಾರೆ. ನಮ್ಮಪ್ಪ ಬೆಳಗ್ಗೆ 5 ಗಂಟೆನೇ ಎದ್ದು ಕೂತ್ಕೊಂಡಿದ್ದಾರೆ ಬಿಟ್ಟು ಬರಲಿಕ್ಕೆ. ಏನೋ ತಟ್ಟಿತು, ಏನೋ ತಡ್ತಾ. ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬರ ಎಲ್ಲರಿಗೂ ಗೈಸ್. ಇವಾಗ ಹೊರಟ್ರು. ನಮ್ಮಪ್ಪ ಇವಾಗ ಬಂದಿದೆ. ಮಲ್ಕೊಳತ್ತಮ್ಮ. ಪ್ರಮೋದವ್ರು ಬಾಯಿ ಮಾಡಿದ್ರು ಗೈಸ್, ನಾನು ನೋಡಿಲ್ಲ. ನಮ್ಮಮ್ಮ ನೀರು ತುಂಬ್ತಾ ಇದ್ದಾರೆ, ಇವಾಗ ನೀರು ಬಿಟ್ಟಿರೋದಕ್ಕೆ. ಅಮ್ಮ ಹೆಂಗೆ ಅನಿಸ್ತಿದೆ ಇಷ್ಟು ಬೆಳಗ್ಗೆ ನೀರು ತುಂಬಕ್ಕೆ? ಚಳಿ ಚಳಿ ಅನಿಸ್ತಿದೆ ಅಂತೆ. ಇಲ್ಲಿ ಸ್ವಲ್ಪ ಮಳೆ ಇದೆ ಗೈಸ್. ನಿಮ್ಮೂರಲ್ಲೂ ಮಳೆ ಇದೆಯಾ? ಓಕೆ, ಇವಾಗ ಹೋಗಿ ನಾವು ಪಾಚ್ಕೊಳೋಣ. ಬೆಳಗ್ಗೆ ಬೇಗ ಎದ್ದು, ನೆನ್ನೆನೂ ಬೇಗ ಇದ್ದು, ಇವತ್ತು ಬೇಗ ಇದ್ದು, ನಿದ್ದೆನೇ ಸರಿಯಾಗಿಲ್ಲ. ಇಲ್ಲಿ ನೋಡಿರಿ ನಮ್ಮ ಲಕ್ಕಿಮ್ಮ, ನಮ್ಮ ಸುಂದರಿ ನೋಡಿ. ಇಲ್ಲಿ ಆರು ಮನೆ ಆರು ಹೋಗಿದ್ದು. ಅಣ್ಣ ಹೋಯ್ತಾ? ಅಣ್ಣ ಹೋಯ್ತಾ? ಗೈಸ್, ಇಲ್ಲಿ ನಮ್ಮಮ್ಮ ಬೆಳಗ್ಗೆನೇ ಫ್ರಿಜ್ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಎಲ್ಲ ಹೊರಗೆ ಹಾಕಿ. ತಿಂಡಿ ಮಾಡಾಯ್ತಾ ಅಮ್ಮ? ತಿಂಡಿ ಮಾಡಾಯ್ತಾ? ಅದಕ್ಕೆ ನಾನು ಮಾಡ್ಕೊ ಮತ್ತು ಅದನ್ನೇನು ಮಾಡೋದು? ಪೂರಿ ನಾಲ್ಕೈತೆ, ಇಲ್ಲ ಈಚೆ ಪೂರಿ ಪರೋಟ ಗೀ ರೈಸ್ ನಾವೆಲ್ಲ ಅಡ್ಜಸ್ಟ್ ಆಗುತ್ತೆ. ದೊಡ್ಡಮ್ಮ ಸ್ವಿಚ್ ಆಫ್ ಆಗ್ತೈತೆ. ನಾನು ಚಾರ್ಜ್ ಇಲ್ಲ ಅನ್ಸುತ್ತೆ. ಚಾರ್ಜ್ ಇಟ್ಟಿಲ್ಲ ದೊಡ್ಡಮ್ಮ. ನಾನು ಹೇಳಿದೆ ಚಾರ್ಜ್ ಇಟ್ಟರೆ ಅನ್ಸು, ನೋಡಿದರೆ ಸ್ವಿಚ್ ಆಫ್ ಆಗ್ತೈತೆ. ಏನು ಮಾಡೋದು? ಇವಾಗ ಮಂಗಳೂರಲ್ಲಿ ಇಳ್ದು ಮತ್ತೆ ಬೇರೆ ಬಸ್ ಹತ್ಕೊಂಡು ಬರುತ್ತಾ? ಗೈಸ್, ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪರೋಟ ಮತ್ತು ಮಟನ್ ಸಾಂಬಾರು ಮತ್ತು ನೆನ್ನೆ ಪೂರಿ ಇಟ್ಬೇಕಿತ್ತು, ಅದಕ್ಕೆ ಪೂರಿ ಮಾಡ್ಕೊಂಡು ಪೂರಿನೂ ಒಂದು ತಗೊಂಡಿದ್ದೀನಿ. ಗೈಸ್, ನಮ್ಮಮ್ಮ ಬೆಳಗ್ಗೆನೇ ಫ್ರಿಜ್ ಕ್ಲೀನ್ ಮಾಡ್ತಿದ್ರಲ್ಲ, ನೋಡಿ ಎಷ್ಟು ನೀಟಾಗಿ ಫ್ರಿಜ್ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ತೋರಿಸ್ತೀನಿ ನೋಡಿ. ಇದು ಲೋವರಲ್ಲಿ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿದಾರಲ್ವ, ಎಷ್ಟು ನೀಟಾಗಿ, ಫುಲ್ ನೀಟ್ ಅಂದರೆ ಫುಲ್ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದಾರೆ. ಮತ್ತು ನಮ್ಮ ಫ್ರಿಜ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನನಗೆ ತುಂಬ ಇಷ್ಟ ನಮ್ಮ ಮನೆ ಇಲ್ಲಿನ ಫ್ರಿಜ್ಜು. ಗೈಸ್, ಬೆಳಗ್ಗೆ ಅಮ್ಮ ಫ್ರಿಜ್ ಕ್ಲೀನ್ ಮಾಡ್ಬೇಕಾದ್ರೆ ನಮ್ಮ ದೊಡ್ಡಮ್ಮ ಬರೋ ಮಾತುಕತೆ ನಡೀತಾಯಿತ್ತು. ನಮ್ಮ ದೊಡ್ಡಮ್ಮ ಮುಂಬೈಯಲ್ಲಿರೋದು, ಅಲ್ಲಿಂದ ಬರ್ತಾಯಿದ್ರು. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ಬಾಳೆಹೊನ್ನೂರಲ್ಲಿ ಬಸ್ ಇಳಿದ ತಕ್ಷಣ ನಮ್ಮ ಅಜ್ಜಿ ಮನೆ ಸಿರ್ವಾಸೆಗೆ ಬಸ್ ಡೈರೆಕ್ಟ್ ಇದ್ದಿದ್ದರಿಂದ ಅಲ್ಲಿಗೆ ಹೋಗ್ತೀನಿ, ಬೇಜಾರು ಮಾಡ್ಕೊಬೇಡಿ, ನಾಳೆ ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ದೊಡ್ಡಮ್ಮ ಇಲ್ಲಿ ಬರೋದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ನಾವೆಲ್ಲ ತುಂಬ ಇದ್ವಿ, ಬರ್ತಾರೆ ದೊಡ್ಡಮ್ಮ ಇವತ್ತು ಅಂತ. ಅದು ಇವಾಗ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ದೊಡ್ಡಮ್ಮ ಬರ್ತಾರೆ, ಆದರೆ ಒಂದಿನ ಡಿಲೇ ಆಗುತ್ತೆ ಅಷ್ಟೇ. ಮತ್ತು ಇನ್ನೊಂದೇನೆಂದರೆ, ಇವಾಗ ಮದುವೆ ಇನ್ನೇನು 10 ದಿನ ಇದೆ. ಅಷ್ಟೊತ್ತಿಗೆ ಎಲ್ಲ ಡಿಸ್ಕಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಇವಾಗ ಲೇಖಕ ನೆನ್ನೆ ತೋರಿಸಿದ್ನಲ್ಲ ನಮ್ಮ ಚಿಕ್ಕಮ್ಮ ಅಂತ, ಅವರು ಮತ್ತು ನನ್ನ ತಮ್ಮನ ಹೆಂಡತಿ, ನನ್ನ ತಂಗಿ ಎಲ್ಲ ಬರ್ತಾಯಿದ್ದಾರೆ. ಮಧ್ಯಾಹ್ನ ಡಿಸ್ಕಷನ್ ಮಾಡಬೇಕು ಮದುವೆದು, ನಾವು ನೆಕ್ಸ್ಟ್ ಪ್ಲ್ಯಾನ್ ಏನೇನಿದೆ ಅದ್ರ ಬಗ್ಗೆ. ಮತ್ತು ಇನ್ನೊಂದು ಚಿಕ್ಕಮ್ಮ ಇದ್ದಾರೆ ರಜಿನಿ ಅಂತ, ಮತ್ತು ನನ್ನ ತಂಗಿ ಪುಟ್ಟು ತಂಗಿ, ಅವರು ಎಲ್ಲ ಇಬ್ಬರು ಬ್ಯಾಂಗ್ಳೂರಲ್ಲಿರೋದು. ಅವ್ರು ಯಾವಾಗ ಬರ್ತಾರೆ ಗೊತ್ತಿಲ್ಲ.
ಅವ್ರು ಬಂದಾದಮೇಲೆ ಇನ್ನೂ ನೆಕ್ಸ್ಟ್ ಪ್ಲ್ಯಾನ್ಸ್ ಏನಂತ ಅವ್ರ ಹತ್ರನೂ ಡಿಸ್ಕಷನ್ ಮಾಡೋಕ್ಕಿದೆ. ಈಗ ಸದ್ಯಕ್ಕೆ ಇಷ್ಟು ಅಪ್ಡೇಟ್. ಇನ್ನು ಶ್ರೇಯಾಂಶ್ ಅಂತೂ ಇಲ್ಲಿ ಬಂದು ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾನೆ ಗೈಸ್. ಏನಂತ ಹೇಳಿದ್ರೆ ನಾನು ಹೇಳೋದು ಒಂದು ಮಾತು ಕೇಳ್ತಿಲ್ಲ. ನಮ್ಮಪ್ಪ ಅವ್ನು ಹೇಳ್ದಂಗೆಲ್ಲ ಮಾಡಿಕೊಡ್ತಾರ, ಹಾಗಾಗಿ ಅವನೇ ರಾಜ ಅಂದ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಆರ್ಡರ್ ಮಾಡ್ತಾನೆ ಏನಾದರೂ ಇದ್ದರೆ. ಇಲ್ಲಿ ನೋಡಿ ಕಿರ್ಚಾಡ್ತಿರೋದು. ಮತ್ತು ಮನೇಲಿ ನಿಕ್ ಚಾನಲ್ ಇಲ್ಲ, ಅಲ್ಲಿ ನಿಕ್ ಚಾನಲೇ ನೋಡ್ತಾ ಇದ್ನಾ, ಇಲ್ಲಿಲ್ಲ ಅಂತ ನಮ್ಮ ಅಪ್ಪನ ಹಠ ಮಾಡಿ ಅದು ಹಾಕ್ಸ್ಕೊಂಡು ಇವಾಗ ನೋಡ್ಕೊಂಡು ಕೂತ್ಕೊಂಡಿದ್ದಾನೆ. ಇವಾಗ ಅಮ್ಮ ಮತ್ತು ಇವಾಗ ನಮ್ಮ ಅಜ್ಜಿ ನೆನೆ ತೋರಿಸಿದ್ನಲ್ಲ, ಅವ್ರು ಬರ್ತಾರೆ ಇವಾಗ. ಅವರಿಬ್ಬರು ಮದುವೆ ಪತ್ರಿಕೆ ಹಂಚಬೇಕು ಅಂತ ಹೇಳ್ತಾಯಿದ್ರು. ಅಮ್ಮ ಇವಾಗ ರೆಡಿಯಾಗಿ ಕಾಯ್ತಿದ್ದಾರೆ. ಇನ್ನೂ ನಮ್ಮ ಪದ್ದು ಅಮ್ಮ ಇನ್ನೂ ಬಂದಿಲ್ಲ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಗೈಸ್, ನಾನು ಊಟ ಮಾಡೋಣ ಅಂತ ಬಂದರೆ ನಮ್ಮಮ್ಮ ಮಳ್ಳೆ ಹುಳ್ಳಿಕಾಳು ಸಾರು ಮಾಡಿದ್ದಾರೆ. ನಂಗೆ ಕಡಲೆ ಸಾರು ಅಂತೂ ಇಷ್ಟನೇ ಇಲ್ಲ, ಹಾಗಾಗಿ ನನಗೆ ಇಷ್ಟ ಆಗೋದು ಕರ್ಡ್ ರೈಸ್. ಅದನ್ನ ಮಾಡೋಣ ಅಂತ ಬಂದಿದ್ದೀನಿ. ಫಸ್ಟ್ ವೀಡಿಯೋಲೆಲ್ಲ ನಿಮಗೆ ನಾನು ಕರ್ಡ್ ರೈಸ್ನ ಬರೀ ಹಂಗೆ ತೋರಿಸ್ತಿದ್ದೆ. ಅದಕ್ಕೆ ಇವಾಗ ನಾನು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀನಿ ಅಂತ ಇವಾಗ ನಿಮಗೆ ತೋರಿಸ್ತೀನಿ. ಓಕೆ, ಬನ್ನಿ. ಫಸ್ಟು ಮೇನ್ ಸ್ಟವ್ ಆನ್ ಮಾಡ್ಕೊಳ್ಬೇಕು. ಆಮೇಲೆ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ಬಿಡಿ. ಆಗ ಎಣ್ಣೆದೇ ಇದು ಫ್ಲೇವರ್ ತಿನ್ಬೇಕಾದ್ರೆ ಬರ್ತಾ ಇರುತ್ತೆ. ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ನಿಮಗೆ ಯಾರ್ಯಾರಿಗೆ ಕರ್ಡ್ ರೈಸ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಇವಾಗ ನನಗೊಬ್ಳಿಗೆ ನಾನು ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇಲ್ಲಿ ಎಲ್ಲರಿಗೂ ಕೇಳಿದೆ, ಅವ್ರು ಯಾರು ನನಗೆ ಬೇಡ ಅಂತಿದ್ರು. ಅದಕ್ಕೆ ನನಗೆ ಮಾತ್ರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಮೇ ಬಿ ಶ್ರೇಯಾಂಶಿಗೆ ಸ್ವಲ್ಪ ತಿನ್ನಿಸ್ತೀನಿ, ಮತ್ತು ನಮ್ಮ ಅಕ್ಕ ಒಂದೆರಡು ತುತ್ತು ತಿಂತಾಳದ್ರು ಅಷ್ಟೇ. ಯಾಕಂದರೆ ಶ್ರೇಯಾಂಶ್ ಊಟ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ. ಕರ್ಡ್ ರೈಸ್ ಸ್ವಲ್ಪ ಏನೇನೋ ಮಾಡಿ ಅವನಿಗೆ ಸರ್ಕಸ್ ಮಾಡಿ ತಿನ್ನಿಸ್ಬೇಕು. ಇವಾಗ ಅವನೇನು ತಿಂತಾನೇ ಇಲ್ಲ. ಇಲ್ಲಿ ಬಂದಮೇಲೆ ಸ್ವಲ್ಪ ತಿಂತಾ ಇದ್ದಾನೆ. ಯಾಕಂದರೆ ನಮ್ಮ ದೀಪಕ ನಾನು ತಿಂತೀನಿ ಓಡ್ ಬರ್ತಲ್ಲ ಅವ್ನು ತಿನ್ಬೇಕಾದ್ರೆ, ಅವಳೆಲ್ಲ ತಿಂದ್ಬಿಡ್ತಾಳೇನೋ ಅಂತ ಹೇಳ್ಬಿಟ್ಟು ಇವ್ನು ತಿನ್ಕೊಂಡ್ಬಿಡ್ತಾನೆ. ಇವಾಗ ಸದ್ಯಕ್ಕೆ ಎಣ್ಣೆ ಬಿಸಿಯಾಗಿದೆ, ಸಾಕು ಬಿದ್ದಿದೆ, ಕಣ್ಣಿಗೆಲ್ಲ ಬಿದ್ದಿದೆ. ಇವಾಗ ನೆಕ್ಸ್ಟ್ ಬಂದು ಹಸಿರು ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಹಾಕೋಣ. ಆಮೇಲೆ ನೆಕ್ಸ್ಟು ಕರಿಬೇವಿನ ಸೊಪ್ಪು. ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕೋಣ. ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಫ್ರೈ ಆಗುತ್ತೆ ಚೆನ್ನಾಗಿ. ನಾನು ಇಲ್ಲಿ ಬಂದು ನೋಡಿ ಎಣ್ಣೆ ಎಲ್ಲ ಹಾಕ್ಕೊಂಡು ಹೆಂಗೆ ಹಾಕ್ಬಿಟ್ಟಿದ್ದೀನಿ. ಅಲ್ಲಿದ್ರೆ ಎಣ್ಣೆನೇ ಹಾಕಲ್ಲ, ಇಲ್ಲಿ ಬಂದು ಎಣ್ಣೆ ಹಾಕ್ಕೊಂಡು ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಅಂದರೆ ಹಸಿ ವಾಸನೆ ಏನು ಹೋಗೋದು ಬೇಡ, ಇಷ್ಟೇ ಜಸ್ಟ್ ಹಿಂಗೆ ಸ್ವಲ್ಪ. ಇದು ಟ್ರಾನ್ಸ್ಪರೆಂಟ್ ಆಗೋ ತನಕ ಏನು ಬಿಡಬೇಡಿ, ಹಸಿನೇ ಈರುಳ್ಳಿ ಇರಲಿ. ಇವಾಗ ನೆಕ್ಸ್ಟ್ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ಜೀರಿಗೆ ಹಾಕ್ಬೇಕಾದ್ರೆ ಬಾಯಿಗೆ ಆವಾಗವಾಗ ಸಿಗ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ನನಗೆ. ನೀವು ಬೇಕಂದರೆ ಸ್ಕಿಪ್ ಮಾಡ್ಕೊಳಕ್ಕೆ. ಇಷ್ಟೇ, ಇದಾಯಿತು. ಇದಾಗ್ತಿದ್ದಂಗೆ ನಾನು ಇವಾಗ ಅನ್ನನ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್. ಯಾಕಂದರೆ ಇದಕ್ಕೆ ಮೊಸರು ಉಪ್ಪೆಲ್ಲ ಹಿಡಿಬೇಕು. ನಾವು ಹಂಗೆ ಇಡೀ ಅನ್ನ ಹಾಕಿದ್ರೆ ಅಷ್ಟು ಮೊಸರು ಎಲ್ಲ ಇದಕ್ಕೆ ಇಟ್ಕೊಳೋದಿಲ್ಲ, ಹಾಗಾಗಿ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಈ ಅನ್ನ ಸ್ಮ್ಯಾಶ್ ಮಾಡಿದ್ದಕ್ಕೆ ಉಂಡೆ ಆಗಿದೆ. ಇದನ್ನ ಇದಕ್ಕೆ ಹಾಕ್ಕೊತಿದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲಿ ಯೂಸ್ ಮಾಡ್ತಿರೋ ಅಕ್ಕಿ ರೇಷನ್ ಅಕ್ಕಿ. ಓಕೆ, ಈ ಸೋನಾ ಮೊಸರು ನಂಗೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಈ ಮೊಸರನ್ನಾಗೆ, ಅದಕ್ಕೆ ರೇಷನ್ ಅಕ್ಕಿ ಅನ್ನೋದನ್ನೇ ಇವಾಗ ಕರ್ಡ್ ರೈಸ್ ಮಾಡ್ಕೊತಿರೋದು. ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನ ಪುಡಿಯಾಗಿತ್ತಲ್ವ, ಅದಕ್ಕೆ ಸ್ವಲ್ಪ ಅನ್ನನ ಬಿಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಕಮ್ಮಿ ಇದ್ದರೆ ಮತ್ತೆ ಲಾಸ್ಟಿಗೆ ಹಾಕ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸದ್ಯಕ್ಕೆ. ಈಗ ನೆಕ್ಸ್ಟು ಏನು ಮಾಡಬೇಕಂದ್ರೆ ಗ್ಯಾಸ್ನ ಆಫ್ ಮಾಡಿ ಇಟ್ಕೊಳ್ಳೋಣ. ಮತ್ತು ಮೊಸರು, ಮೇನ್ ಮೊಸರನ್ನಕ್ಕೆ ಮೊಸರು ಬೇಕು, ಹಾಗಾಗಿ ಮೊಸರು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇನ್ನೇನು ಗೊತ್ತಾಗ ಮತ್ತೇನು ಗೊತ್ತಾಗ ಇಲ್ಲಾದರೆ ಅಂಗಡಿ ಇಲ್ಲೇ ಹತ್ರ ಇದೆ, ನನಗೆ ಬೇಕಂದರೆ ಪಟ್ಟ ಅಂತ ಮೊಸರೆಲ್ಲ ತರ್ಬೋದು. ಬಟ್ ನಮ್ಮದು ಮೇಕೇರಿಯಲ್ಲಿ ಮೊಸರು ತಗೊಳಕ್ಕೆ ಮಡಿಕೇರಿಗೆ ಹೋಗಬೇಕು, 5 ಕಿಲೋಮೀಟ್ರ್ ಹೋಗಬೇಕು ಏನಾದರೂ ಒಂದು ವಸ್ತು ಬೇಕಂತೆ. ಅದು ತುಂಬಾ ಕಷ್ಟ.
ಅಂದರೆ ಅಲ್ಲೇನಂತ ಹೇಳಿದ್ರೆ ಇಲ್ಲಿ ಥರ ಟ್ರಾಫಿಕ್ ಜಾಮ್ ಆಗಲಿ ಹೊಗೆ ಗಿಗೆ ಏನಿಲ್ಲ, ಆರಾಮಾಗಿ ಫ್ರೀಯಾಗಿ ಇರ್ಬೋದು. ಅಲ್ಲಿ ಈ ಥರ ಏನಂದರೆ ಮೈಂಡ್ ಫ್ರೀ ಆಗುತ್ತೆ. ಇಲ್ಲಿ ಬಂದರೆ ಅಲ್ಲೂ ನನಗೆ ಚೆಂದ ಖುಷಿನೇ, ಅಲ್ಲೂ ನನಗೆ ಏನೇನು ಬೇಕು ಎಲ್ಲ ಸಿಗುತ್ತೆ. ಆದರೆ ಸ್ವಲ್ಪ ಬೆಳಗ್ಗೆ ಸಂಜೆ ಸಿಗುತ್ತೆ. ಇಲ್ಲಿ ಹೇಳಿದ ತಕ್ಷಣ ಅವೇ ಪಟ್ಟ ಅಂತ ಸಿಗುತ್ತೆ, ಅದೇ ಡಿಫ್ರೆನ್ಸ್. ಮತ್ತು ನನಗೇನು ಬೇಕು ಅಲ್ಲೂ ನನಗೇನು ಬೇಕು ನಾನು ಮಾಡ್ಕೊತೀನಿ, ಇಲ್ಲೂ ನನಗೇನು ಬೇಕು ನಾನು ಮಾಡ್ಕೊತೀನಿ. ನಂಗೆ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂತ ಏನು ಅನಿಸಲ್ಲ. ಅಂದರೆ ಒಂದು ಡಿಫ್ರೆನ್ಸ್ ಏನಂದರೆ ಇಲ್ಲಿ ನಮ್ಮಮ್ಮ ಇರ್ತಾರೆ, ಅಲ್ಲಿ ಸುಲುಗಮ್ಮ ಇರ್ತಾರೆ. ಸುಲುಗಮ್ಮನ ನನಗೆ ಚೆನ್ನಾಗಿ ನೋಡ್ಕೊತಾರೆ, ಆದರೆ ಅಮ್ಮಂಗೂ ಅತ್ತೆಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ಲ. ಇಲ್ಲಿ ಬಂದರೆ ಏನೋ ಒಂದು ಕನೆಕ್ಷನ್ ಅಮ್ಮನ ಜೊತೆ, ಅಂದರೆ ಖುಷಿ ಎಲ್ಲರಿಗೂ ಗೊತ್ತಿರುತ್ತೆ. ಅವ್ರ ಅಮ್ಮ ಮನೆಗೆ ಹೋಗೋದಂದರೆ ಎಷ್ಟು ಖುಷಿ ಇರುತ್ತೆ. ಅಲ್ಲಿ ಸಿಗುತ್ತಾ ಇಲ್ವಾ, ಆದರೆ ಅಲ್ಲಿ ಹೋಗೋದೇ ಏನೋ ಒಂಥರ ಖುಷಿ ಅಷ್ಟು. ಇನ್ನು ನಮ್ಮ ಅಕ್ಕ ಅದು ಎಕ್ಸ್ಪೀರಿಯನ್ಸ್ ಮಾಡ್ತಾಳೆ ನೆಕ್ಸ್ಟ್ ಇನ್ನು 10 ದಿನದಲ್ಲಿ. ಮತ್ತು ಅವಳು ಮದುವೆಗೆ ಬಂದಿರೋ ಖುಷಿ, ಅವಳಿಗೆ ಚೆಂದ ಖುಷಿಯಾಗಿ ಮದುವೆ ಮಾಡಿ ಕಳಿಸ್ಬೇಕು ಅಂತ ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಅದೆಲ್ಲ ಸಕ್ಸಸ್ ಆಗಲಿ ಅಂತ ದೇವತೆ ಬೇಡ್ಕೊತೀವಿ. ಸದ್ಯಕ್ಕೆ ಮೊಸರನ್ನ ಕರೆಕ್ಟಿಗೆ ನೋಡ್ತೀನಿ, ಉಪ್ಪು ಸ್ವಲ್ಪ ಬೇಕು, ಆಮೇಲೆ ಸ್ವಲ್ಪ ನೀರು ಹಾಕೋಣ. ಈಗ ನೋಡಿ ಬನ್ನಿ ಏನು ಚೆನ್ನಾಗಾಗಿದೆ. ನಿಂಬಾಯಲ್ಲೆಲ್ಲ ನೀರು ಬರ್ತಿದೆ ಅಲ್ವಾ, ಚೆನ್ನಾಗಿದೆ. ಅದೇ ಇನ್ನೂ ಅನ್ನ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಿತ್ತು, ಆದರೆ ಸ್ಮ್ಯಾಶ್ ಆಗಿಲ್ಲ. ಇಟ್ಸ್ ಓಕೆ, ಅದೇ ಚೆನ್ನಾಗಿದೆ. ಇವಾಗ ಲಾಸ್ಟ್ ಫೈನಲ್ ಟಚಪ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದೇ ಹಾಕಿದ್ರೆ ಇದು ಫ್ಲೇವರ್ ಕೊಡ್ಬೇಕಾದ್ರೆ ಇನ್ನೂ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಮನೆಯಲ್ಲೇ ಕರ್ಡ್ ರೈಸ್ ಮಾಡ್ಕೊಳ್ಬೇಕಂತ ಇದ್ದರೆ ನನ್ನ ರೆಸಿಪಿ ಇದೊಂದು ಸ್ವಲ್ಪ ಟ್ರೈ ಮಾಡಿ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಬನ್ನಿ, ಕಮೆಂಟ್ ಮಾಡಲೇಬೇಕು. ಮತ್ತು ಇವಾಗ ಜಾಸ್ತಿ ನಂಗೆ ಕಮೆಂಟ್ ಬರ್ತಾಯಿಲ್ಲ ಗೈಸ್. ಪ್ಲೀಸ್ ಏನಾದರೂ ಒಂದು ಕೇಳಿ. ನನಗೆ ನಾನು ಇನ್ಸ್ಟಿಟ್ಯೂಟಲ್ಲಿ ಎಲ್ಲರೂ ಬಂದು ನನ್ನ ಹತ್ರ ಡೈರೆಕ್ಟಾಗಿ ಕೇಳ್ತೀರಾ ನೀವು, ಅದೇ ನೀವು ಕಮೆಂಟ್ ಮಾಡಿದ್ರೆ ನಾನು ಅದರಲ್ಲಿ ಆನ್ಸರ್ ಮಾಡ್ತೀನಿ. ನೀವು ನನಗೇನೆ ಅಲ್ಲೇ ಬಂದು ಕೇಳಿದ್ರೆ ನಾನು ಅಲ್ಲೇ ಆನ್ಸರ್ ಮಾಡಿಬಿಡ್ತೀನಿ, ನಿಮಗೇನು ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೂ ಹೋಗಿಲ್ಲ. ಅದೇ ನೀವು ಕಮೆಂಟ್ ಮಾಡಿದ್ರೆ ನಾನು ಫುಲ್ ಡೀಟೇಲಾಗಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೋದು. ಮತ್ತು ನನಗೂ ಒಂದು ಸ್ವಲ್ಪ ಕಂಟೆಂಟ್ ಸಿಗುತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ಇಲ್ಲಾಂದರೆ ನಾನು ಬ್ಲಾಗ್ ತುಂಬ ಲಾಂಗ್ ಇರೋದಿಲ್ಲ. ಇಷ್ಟು ದಿನದಲ್ಲಿ ನೆನ್ನೆ ಬ್ಲಾಗೇ ಸ್ವಲ್ಪ ಲಾಂಗ್ ಇರೋದು. ನಿಮಗೆ ಆ ಬ್ಲಾಗ್ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇನ್ನೂ ಡೇಸ್ಗಳಲ್ಲಿ ಇನ್ನೂ ಮಾಡೋದಿಲ್ಲ, ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗ್ಬೋದು. ಇವಾಗ ನನಗೆ ಒಂದೇನು ಖುಷಿ ಅಂದರೆ ನನ್ನ ಬ್ಲಾಗ್ ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಗ್ತಾಯಿದೆ. ನನ್ನ ಹಸ್ಬೆಂಡಿಗೆ ಎಲ್ಲೆಲ್ಲಿಂದ ಎಲ್ಲ ಕಾಲ್ ಮಾಡಿ ಎಲ್ಲ ಕೇಳ್ತಿದ್ದಾರೆ, ನೀವು ಬ್ಲಾಗ್ ಮಾಡ್ತಾಯಿದ್ದೀರಾ, ಚೆನ್ನಾಗಿದೆ ನೋಡೋಕ್ಕೆ ಅಂತ. ಮತ್ತು ನಮ್ಮ ಪ್ರಿಯಕನಿಗೂ ಅವ್ರದ್ದು ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರಂತೆ ಚೆನ್ನಾಗಿದೆ ಬ್ಲಾಗ್, ಹಿಂಗೆ ಮಾಡೋಕ್ಕೆ ಹೇಳಿ. ನೋಡ್ಬೇಕಾದ್ರೆ ಏನೋ ಒಂದು ಖುಷಿ ಆಗಿದೆ, ಫ್ಯಾಮಿಲಿ ಕಂಟೆಂಟ್ ಇರೋದ್ರಿಂದ ಅಂತ. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಿದೆ. ಅವ್ರ ಕಡೆಯಿಂದ ಎಲ್ಲ ಪಾಸಿಟಿವ್ ಆಗಿ ನನಗೆ ಇದು ಬರ್ತಾ ಇರೋದ್ರಿಂದ ರೆಸ್ಪಾನ್ಸ್ ಬರ್ತಿದೆ, ಪಾಸಿಟಿವ್ ರೆಸ್ಪಾನ್ಸ್. ಅದು ನನಗೆ ಇನ್ನೂ ಮೋಟಿವೇಟ್ ಮಾಡೋ ಥರ ಅನಿಸ್ತಾ ಇದೆ. ನೀವೆಷ್ಟು ನನ್ನ ವೀಡಿಯೋಸ್ನ ನೋಡಿ ಕಮೆಂಟ್ ಮಾಡ್ತೀರಾ ಇದರಲ್ಲಿ ಏನೋ ಚೇಂಜಸ್ ಮಾಡಬೇಕು ಅಂತ, ಅದು ನಿಜವಾಗ್ಲೂ ನಾನು ಚೇಂಜಸ್ ಮಾಡ್ಕೊತೀನಿ. ಆದರೆ ನಿಮ್ಮದು ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಬೇಕು. ಓಕೆ, ನಾನು ನಿಮಗೆ ಆದಷ್ಟು ನಂದು ಎಲ್ಲದು ಏನೇನು ಮಾಡ್ತೀನಿ ಪ್ರತಿಯೊಂದು ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಹಂಗೆ ನನಗೆ ಸಪೋರ್ಟ್ ಮಾಡಿ. ಇನ್ ಫ್ಯೂಚರಲ್ಲಿ ಇನ್ನೂ ತುಂಬ ಚೆನ್ನಾಗಿರೋ ವೀಡಿಯೋಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ಮೊಸರನ್ನ ರೆಡಿ ಇದೆ, ತಿನ್ಬಿಡ್ತೀನಿ. ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಿದೆ. ನಮ್ಮಮ್ಮ ನೋಡಿರಿ ಒಂದು ಮಾತು, ಮಗಳೇ ತಿನ್ನು ಅಂತ ಕೇಳಿದ್ರೆ ನೋಡಿ ಗೈಸ್ ಸುಮ್ಮನೆ ಕುತ್ಕೊಂಡು ತಿಂತಾ ಇದ್ದಾರೆ ಅಂತ ಜೋಕ್ ಮಾಡಿದೆ. ನಮ್ಮಮ್ಮಂಗೆ ಇವಾಗ ಎಲ್ಲ ಓಡಾಕಿದ್ದೆ, ನಾನು ಅವಾಗಲೇ ಹೇಳಿದ್ನಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ. ಹಾಗಾಗಿ ಬೇಗ ಊಟ ಮಾಡ್ತಿದ್ದಾರೆ. ಇನ್ನು ನಾನು ಊಟ ಮಾಡಬೇಕು. ಅಕ್ಕಂದು ಊಟ ಆಗಿಲ್ಲ, ಅಪ್ಪಂದಾಯಿತು, ಶ್ರೀಯಾನ್ಸ್ ತಿಂದಿಲ್ಲ. ನಾನು ಶ್ರೀಯಾನ್ಸು ದೀಪಕ್ಕ ಒಟ್ಟಿಗೆ ಊಟ ಮಾಡ್ತೀವಿ. ಈ ಫಸ್ಟ್ ಊಟ ಮುಗಿಸ್ಕೊಂಡ್ತೀನಿ, ಆಯ್ತಾ? ಮತ್ತೆ ಸಿಗ್ತೀನಿ ಗೈಸ್. ಊಟ ಎಲ್ಲ ಮುಗೀತು, ಆದರೆ ನಂಗೆ ಏನಾದ್ರು ತಿನ್ಬೇಕು ಅನಿಸ್ತಿದೆ. ಇದು ಒಣದ್ರಾಕ್ಷಿ ನಮ್ಮ ಅಕ್ಕಂಗೆ ಅವ್ರ ಅತ್ತೆ ಬಿಜಾಪುರಿಂದ ಕೊಟ್ಟು ಕಳಿಸಿದ್ದಾರೆ. ಅವಳು ತಿಂದು ಸೊಸೆ ಸ್ವಲ್ಪ ಗಟ್ಟಿ ಮುಟ್ಟಾಗಲಿ ಅಂತ. ಅವಳಂತೂ ತಿಂತಾಯಿಲ್ಲ, ಅದಕ್ಕೆ ನಾನಾದರೂ ತಿನ್ನೋಣ ಅಂತ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ. ಅವ್ರ ಮನೇಲೇ ಮಾಡಿರುತ್ತೆ, ಅವ್ರ ಮನೇಲೇ ಮಾಡಿರೋದು ಒಣದ್ರಾಕ್ಷಿ. ಗೈಸ್, ನಾನು ಆವಾಗಲೇ ಹೇಳ್ದಂಗೆ ಎಲ್ಲರೂ ಮದುವೆ ಮಾತುಕತೆಗೆ ಬಂದಿದ್ದಾರೆ. ಸನ್ನಿ ಇಲ್ಲೆಲ್ಲ ಪುಟಾಣಿಗಳಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಶಾನಿ, ಇಲ್ಲಿ ನೋಡಿ ಅನಿಕಾ. ಹಾಯ್ ಮಾಡಿ ಅನಿಕಾ, ಹಾಯ್. ಇಶಾನಿ ಹಾಯ್ ಮಾಡಿ. ಹಾಂ ಶ್ರೇಯಾಂಶ್ ಹಾಯ್ ಮಾಡಿ. ಯುವಿ ಹಾಯ್ ಮಾಡಿ. ಎಲ್ಲ ನಮ್ಮನೆ ಪುಟಾಣಿ ಎಲ್ಲ ಇಲ್ಲೇ ಇದೆ.
ಮತ್ತು ಇಲ್ಲಿ ನಮ್ಮ ಚಿಕ್ಕಿ ನೋಡಿ ಇಲ್ಲಿ ಲೇಖಕ್ಕ, ಮತ್ತು ಇದು ನನ್ನ ತಂಗಿ ಜ್ಯೋತಿ, ಇದು ಇನ್ನೊಂದು ತಂಗಿ ಸುಷ್ಮಾ. ಹಾಯ್ ಸುಷ್ಮಾ. ನಾವು ಇಷ್ಟು ಜನ ಕೂತ್ಕೊಂಡು ಇವಾಗ ಮದುವೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇವಾಗೆಲ್ಲ ಮುಗ್ದಿದೆ. ಇವಾಗ ನಮ್ಮ ಅಕ್ಕ ಟೀ ತರಕ್ಕೆ ಹೋಗಿದ್ದಾಳೆ. ಇವರೆಲ್ಲ ನೋಡಿ ಎಷ್ಟು ಮುದ್ದಿದೆ. ಎಲ್ಲ ಕಿರಿಕಿರಿ ಎಲ್ಲ ಕಿರಿಕಿರಿ ಮಕ್ಕಳಿದು ಅಲ್ಲ. ಇಲ್ಲಿ ನೋಡಿ ಮಕ್ಕಳ ಸಂತೆ ನಮ್ಮ ಮನೇಲಿ. ಮಕ್ಕಳಿಗೆಲ್ಲ ಹಾಡಕ್ಕೆ ಕೊಟ್ವಿ ಡ್ಯಾನ್ಸ್ ಮಾಡಲಿ ಅಂತ. ಎಲ್ಲರೂ ಫುಲ್ ಖುಷಿಯಿಂದ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಸ್ಟೆಪ್ಪಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅದರಲ್ಲೂ ಹೇಳ್ತಾ ಇದ್ದಾರೆ ನಂದು ವೀಡಿಯೋ ಮಾಡು ಅಂತ. ಅಂದರೆ ಎಲ್ಲ ಮಕ್ಕಳು ಒಟ್ಟಿಗೆ ಇದ್ದರೆ ಅವ್ರಿಗೇನೋ ಒಂಥರ ಖುಷಿ ಅಲ್ವಾ. ಹಾಗೆ ಫುಲ್ಲು ಒಬ್ರನ್ನ ನೋಡಿ ಇನ್ನೊಬ್ರು ಡ್ಯಾನ್ಸ್ ನೋಡಿ ಖುಷಿ ನೋಡಿ ಅವ್ರ ಮುಖದಲ್ಲೆಲ್ಲ. ನಮಗಂತೂ ಅವ್ರು ಡ್ಯಾನ್ಸ್ ನೋಡಿ ನಗು ಅಂದರೆ ನಗು. ಸ್ಟಾಪ್ ಮಾಡಿ ಅಂದ್ರೂ ಮಾಡ್ತಾಯಿಲ್ಲ, ಇನ್ನೂ ಜಂಪ್ ಮಾಡೋದು ಅಷ್ಟು ಖುಷಿಯಾಗಿಬಿಟ್ರು ಮಕ್ಕಳೆಲ್ಲ. ಹಾಗೆ ಆಟಾಡ್ತಿದ್ರಲ್ಲ ಅಕ್ಕ ಎಲ್ಲರಿಗೂ ಟೀ ಮಾಡ್ಕೊಂಡು ಬಂದು ಕೊಟ್ಟಳು. ಆವಾಗ ಮಕ್ಕಳಿಗೆ ಏನಾದರೂ ಕೊಡೋಣ ಅಂತ ಹೇಳ್ಬಿಟ್ಟು ಹಾಲು ರಸ್ಕು ಕೊಟ್ವಿ. ಎಲ್ಲರೂ ಇದ್ದಿದ್ದರಿಂದ ಇಸ್ಕೊಂಡು ಸ್ವಲ್ಪ ಅದು ಹೊಟ್ಟೆ ತುಂಬಷ್ಟು ತಿಂದರು. ಅದೊಂದು ಖುಷಿ ಆಯಿತು. ಮತ್ತು ಎಲ್ಲರೂ ಮುದ್ದಾಗಿದ್ದಾರೆ, ಒಬ್ರಿಗಿಂತ ಒಬ್ಬರು ಚಂದ. ಅದು ತೊದಲು ಮಾತಾಡುತ್ತಲ್ಲ, ಈ ಎರಡು ಸಣ್ಣ ತೊದಲು ಮಾತಾಡೋದೆ. ಅವರಿಬ್ಬರು ಮಾತಾಡೋದು ನೋಡಿದ್ರೆ ಫುಲ್ಲು ಖುಷಿಯಾಗುತ್ತೆ. ಮತ್ತು ಶ್ರೇಯಾಂಶು ಮತ್ತು ಯುವಿನ್ ಸ್ವಲ್ಪ ದೊಡ್ಡವರಿದ್ದಾರೆ. ಹಾಗಾಗಿ ಇವ್ರ ಮುಂದೆ ನೋಡ್ಬೇಕಾದ್ರೆ ಇವರು ಇಬ್ಬರು ಮುದ್ದು ಕಾಣ್ತಾರೆ, ಸಣ್ಣದಲ್ಲ. ಹಾಗೆ ಅವ್ರ ಮೇಲೆ ಸ್ವಲ್ಪ ಎಲ್ಲರಿಗೂ ಪ್ರೀತಿ ಜಾಸ್ತಿ. ಅಂದರೆ ಮಕ್ಕಳು ಮತ್ತು ತುಂಬ ಎಂಜಾಯ್ ಮಾಡಿದರು. ನಾವು ಹಾಗೆ ಮದುವೆದೆಲ್ಲ ಮಾತುಕತೆ ಮುಗಿಸ್ಕೊಂಡ್ವಿ. ಎಲ್ಲರೂ ಒಟ್ಟಿಗೆ ಸೇರಿದ್ರಿಂದ ಆಯಿತು. ಗೈಸ್ ಇವಾಗ ಮದುವೆ ಡಿಸ್ಕಷನ್ ಆಗಿ ಎಲ್ಲರೂ ಹೊರಟ್ರು. ಇದು ನಮ್ಮಪ್ಪ 40 ರೂಪೀಸ್ ಕೊಟ್ಟು ಈ ಚೇನಿಕಾಯಿ ತೊಗೊಂಡು ಬಂದಿದ್ದಾರೆ. ಇದಕ್ಕೆ 40 ರೂಪೀಸ್ ಕೊಡೋ ಅಷ್ಟು ಇದೇನಿಲ್ಲ ಅಂತ ಅಂದ್ಕೊತೀನಿ. ಅಕ್ಕ ಹೇಳ್ತಿದ್ದಾಳೆ ಅಮ್ಮ ಬಂದರೆ ಬೈತಾರೆ ಇದಕ್ಕೆ 40 ರೂಪೀಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅಂತ. ಮತ್ತು ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ ನಮ್ಮ ಶ್ರೇಯಾಂಶ್ ಗೋಲ್ಡ್ ಅವ್ನ ಇಯರಿಂಗ್ನ ಕಳ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ಮನೆ ಒಳಗೆ ಎಲ್ಲೋ ಇದೆ, ಎಲ್ಲಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಇವಾಗ ಮಲ್ಕೊಂಡ್ಬಿಟ್ಟಿದ್ದಾನೆ ಅವನು ನೋಡಿ. ಗೈಸ್ 8:15 ಆದಮೇಲೆ ನಾನು ಸ್ನಾನ ಮಾಡಿದ್ದೀನಿ. ನಂಗೆ ಚಿಕ್ಕಮಂಗ್ಳೂರು ಬಂದರೆ ತುಂಬಾ ಸೋಂಬೇರಿ. ನಮ್ಮಮ್ಮ 10 ಸತಿ ಹೇಳಿದ್ದಾರೆ ಬೆಳಗಿಂದ ಸ್ನಾನ ಮಾಡು ಅಂತ. ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಈಗ ಟೈಮ್ ಬಂದು 9:30, ಬಟ್ 8 ಗಂಟೆ 8:30 ಸಮಥಿಂಗ್ ಆ ಟೈಮಲ್ಲಿ ಸ್ನಾನ ಮಾಡಿದೆ. ಮತ್ತು ಅಮ್ಮ ಹೊರಗೆ ಹೋಗಿದ್ರಲ್ಲ, ನಾನು ಬಜ್ಜಿ ತನ್ನಿ ಅಂತ ಹೇಳಿದ್ದೆ. ಬಜ್ಜಿ ಶಾಪ್ ಕ್ಲೋಸ್ ಆಗಿತ್ತಂತೆ. ಹಾಗಾಗಿ ಬೇರೆ ಏನಾದರೂ ಬೇಕಾ ಅಂತ ಕೇಳಿದರು. ಏನೂ ಬೇಡ ಅಂತ ಹೇಳಿ ಇವಾಗ ಮನೇಲಿ ಹೆಂಗಿರೋ ಎಗ್ ಸ್ಟಾಕ್ ಇರೋದ್ರಿಂದ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ನಾನು ಶ್ರೇಯಾಂಶ್ ಎಗ್ ರೈಸ್ ಮಾಡ್ಕೊಂಡ್ವಿ. ಅವನಿಗೆ ಶ್ರೇಯಾಂಶ್ ಇದೇನಿದು ಎಗ್ ರೈಸ್ ಮತ್ತು ಏನಿದು ಕಬಾಬ್ ಎಂದಮ್ಮ ಅದ್ಯಾ ಚೂಡು. ಅವನಿವಾಗ ಊಟ ಮಾಡ್ಕೊತಿದ್ದಾನೆ. ಇವಂದಾಗಿದ್ದು ನೆಕ್ಸ್ಟ್ ನಾವೆಲ್ಲ ಊಟ ಕೂರಬೇಕು. ಹಾಗೆ ಲಾಸ್ಟ್ ವಿಡಿಯೋಗೆ ಇವ್ನು ನಂಗೆ ವೀಡಿಯೋನೇ ಮಾಡೋಕ್ಕೆ ಬಿಡೋಲ್ಲ ಗೈಸ್. ಲಾಸ್ಟ್ ವಿಡಿಯೋಗೆ ಧನ್ವಿ ಅಂತ ಕಮೆಂಟ್ ಹಾಕಿದ್ರು. ಧನ್ವಿ ಅಂತ ಕಮೆಂಟ್ ಹಾಕಿದ್ರು. ಪಾಪ ಅಕ್ಕ ಪ್ರಮೋದೇಟ ಅಂತ. ಪ್ರಮೋದೇಟ ಪಾಪನೇ, ಬಟ್ ವೀಡಿಯೋ ಮಾಡ್ಬೇಕಾದ್ರೆ ಮಾತಾಡೋದಿಲ್ಲ ಅವರು. ಅದೇ ನನಗೆ ಬೇಜಾರಾಗೋದು. ಅದಕ್ಕೆ ಅವ್ರಿಗೆ ಟಾರ್ಚರ್ ಕೊಡ್ತಾ ಇರ್ತೀನಿ, ಮಾತಾಡು ಅಂತ. ಥ್ಯಾಂಕ್ ಯು ಧನ್ವಿ ಕಮೆಂಟ್ ಮಾಡಿದ್ದಕ್ಕೆ. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ ಬೈ ಬೈ, ಲವ್ ಯು ಆಲ್. ಇವತ್ತಿನ ಕಿವಿ ಮಾತು. ಕೆಲವೊಮ್ಮೆ ಮಾತಿನಿಂದ ಆಗದ್ದನ್ನು ಮೌನದಿಂದ ಗೆಲ್ಲಬಹುದು.